ತುಂಬಾ ಜನ ಏನ್ ಅನ್ಕೊಂಡ್ರು ಪ್ರಜ್ವಲ್ ರೇವಣ್ಣ ಅವರು ಅಂತಿಮ ದರ್ಶನ ಪಡ್ಕೊಳ್ಳೋಕೆ ಪೆರೋಲ್ ಮೇಲೆ ಬರ್ತಾರೆ ಅಂತ ತುಂಬಾ ಜನ ಸಹ ಭಾವಿಸಿದ್ರು, ಮತ್ತೆ ಒಂದು ಅಂದಾಜು ಇಟ್ಕೊಂಡಿದ್ರು. ಮತ್ತೆ ಕುಟುಂಬಸ್ಥರು ಸಹ ಬಹಳಷ್ಟು ಟ್ರೈ ಮಾಡಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಎಚ್ ಡಿ ರೇವಣ್ಣ ಅವರು, ಭವಾನಿ ರೇವಣ್ಣ ಅವರೆಲ್ಲರೂ ಕೂಡ. ಬಟ್ ಅಲ್ಲಿ ಆದೇಶ ಏನಿದೆ, ಒಳಗಡೆ ಅವ್ರು ಇರ್ಲೇಬೇಕು, ಪ್ರೋಟೋಕಾಲ್ಸ್ ಪ್ರಕಾರ, ಪ್ರೋಟೋಕಾಲ್ಸ್ ಮೀರಿ ಆಚೆ ಕಡೆ ಬರುವ ಆಗಿಲ್ಲ. ಪೆರೋಲ್ ಕೊಡ್ಬೋದಿತ್ತು ಒಂದು ವೇಳೆ, ಯಾಕೆಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಪೆರೋಲ್ ಕೊಡುವಂತ ಅವಕಾಶ ಇದೆ, ಸಾಕಷ್ಟು ಉದಾಹರಣೆಗಳು ಹಿಂದೆನೂ ಇದೆ. ಬಟ್ ಇವರ ಒಂದು ವಿಷಯದಲ್ಲಿ ಅದು ಯಾಕೋ ಗೊತ್ತಿಲ್ಲ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಈಗ ಸದ್ಯಕ್ಕೆ ಜೈಲೊಳಗಡೆನೆ ಇದ್ದಾರೆ, ಕೊರಗ್ತಾ ಇದ್ದಾರೆ. ಅಜ್ಜಿ ಅಗಲಿಕೆಯಿಂದ ಅವ್ರಿಗೂ ಕೂಡ ಬಹಳಷ್ಟು ನೋವಾಗಿದೆ, ಊಟ ತಿಂಡಿ ಸಹ ಮಾಡ್ತಿಲ್ಲ. ಅಜ್ಜಿಯ ನೆನಪಿನಲ್ಲಿ, ಅಜ್ಜಿಯ ಒಂದು ಸ್ಮಾರಕ ಮತ್ತೆ ಅಜ್ಜಿಯ ಒಂದು ಅಂತ್ಯಕ್ರಿಯೆಗೆ ಹೋಗಕ್ಕಾಗ್ಲಿಲ್ಲ ಅಂತ ಒಂದು ನೋವು ಅವ್ರಿಗೂ ಕೂಡ ಕಾಡ್ತಾ ಇದೆ. 2 ದಿವಸದಿಂದ ಅವರು ಕೂಡ ಕರೆಕ್ಟ್ ಆಗಿ ನಿದ್ದೆ ಸಹ ಮಾಡಿಲ್ಲ. ಈಗಾಗಲೇ ಕರ್ನಾಟಕದ ಎಲ್ಲಾ ಒಂದು ಜನರು ಕೂಡ ಬಂದು ಅಂತಿಮ ದರ್ಶನ ಪಡ್ಕೊಳ್ತಾರೆ. ಕಾಂಗ್ರೆಸ್ ಹಿರಿಯ ನಾಯಕರು, ಬಿಜೆಪಿ ನಾಯಕರು ಎಲ್ಲರೂ ಕೂಡ ಬಂದು ಭೇದ ಭಾವವಿಲ್ಲದೆ ನೋಡ್ಕೊಂಡು ಅಂತಿಮ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಒಳನರಸೀಪುರ ಒಂದು ಭಾಗ, ಹರದನಹಳ್ಳಿ ಭಾಗದಲ್ಲಿ ಈಗ ಒಂದು ರಂಗನಾಥ ಸ್ವಾಮಿ ಬೆಟ್ಟ ಇದೆ, ಅಲ್ಲಿ ಮಾವಿನಕೆರೆ. ಸೊ ಅಲ್ಲಿಯ ಒಂದು ಅಂತಿಮ ಒಂದು ಏನು ನಮನ ಸಲ್ಲಿಸುವಂತ ಒಂದು ಕಾರ್ಯಕ್ರಮ ಜೊತೆಗೆ ಅಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಸೊ ಈ ಒಂದು ಭಾಗದಲ್ಲಿ ಏನು ಬೆಳೆದಂತವರು ದೇವೇಗೌಡರು ಮತ್ತೆ ಅದ್ಭುತವಾದಂತ ಚೆನ್ನಮ್ಮ ಅವರು. ಸೊ ಅಲ್ಲಿ ಈಗ ಅಂತ್ಯಕ್ರಿಯೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬರ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ವೇಟ್ ಮಾಡ್ತಿದ್ರು. ಬಟ್ ಅವ್ರು ಬರೋದಿಲ್ಲ, ಟಿವಿ ವಿಡಿಯೋ ಮೂಲಕವೇ ಅವರು ಅಂತಿಮ ಯಾತ್ರೆಯನ್ನ ನೋಡಲಿದ್ದಾರೆ ಅಷ್ಟೇನೆ. ನಿಮ್ಗೂ ಕೂಡ ಚೆನ್ನಮ್ಮ ಅವರು ಇಷ್ಟನ, ದೇವೇಗೌಡರು ಕುಟುಂಬ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ.